ಇಲ್ಲ ಅವ್ರ ರೂಪನೇ ಹೇಳಿ ಆ ಹುಡುಗಿ ಆಗಿದ್ಲು ಹೇಗೆ ಗುರುನಾಥ್ ಹೀಗಿದ್ಲೆ ಅಂತ ಕೇಳಿ ಗುರುನಾಥ್ ಎದುರಿಗೆ ಇದ್ದಾರೆ. ಗುರುನಾಥ್ ಮಾಡಿ ಊಟ ಮಾಡೋ ಅಂತಲೇ ಇದ್ದಾರೆ. ಅದು ಎಲ್ಲಿತ್ತು ಗಾಳಿ ಸರ್ ಸೈ ಅಂತ ಬಂದು ನಮ್ಮ ಬಟ್ಟೆಗಳೆಲ್ಲ ಹಾರೋಷ್ಟು ಗಾಳಿ. ಸೇವೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಇನ್ನೆಲ್ಲ ಮದುವೆ ಎಲ್ಲ ಆಗುತ್ತೆ, ನಿಮಗೂ ಆಗುತ್ತೆ ನಮ್ಮ ಮದುವೆ ಅಂತಂದ್ರು. 40 ವರ್ಷ ಆಯಿತು, ನಿಮಗೂ ಒಂದು ಒಳ್ಳೆ ಯೋಗ್ಯವಾದ ವರ ಸಿಗ್ತಾನೆ ಮದುವೆ ಆಗುತ್ತೆ ಅಂತಂದ್ರು. ಎಡೆಮೆಟ್ಟೆ ಕುಂಬಳೆ ಸೋಗೆ ಹೀಗೆ ತಗೊಂಬಂದು ಎಲ್ಲ ಕಡೆ ಇದನ್ನ ಬೆಂಕಿ ಹಾಕಿ ಏನೇ ಮಾಡಿದ್ರು ಅವಾಯ್ಡ್ ಆಗಲೇ ಇಲ್ಲ. ಗುರುನಾಥರು ಆ ಕಡೆ ಹಾಸಿ ಸ್ಮಶಾನ ಪಕ್ಕದಲ್ಲಿ ಹಾಸಿ ಅಲ್ಲಿ ಎದುರುಗಡೆ ಹೊಲದಲ್ಲಿ ತೋಟದಲ್ಲಿ ಹಲಸಿನ ಮರದ ಹತ್ರ ಕಾರ್ ಇಳಿಸ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಬಂದು ಕಾಂಟ್ರಾಕ್ಟ್ ಸಿವಿಲ್ ಇಂಜಿನಿಯರ್. ನಾವು ಒಟ್ಟಿಗೆ ಓದ್ತಾರಲ್ಲ ಅವ್ರಿಗೆ ಚಿಕ್ಕಮಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಒಟ್ಟಿಗೆ ಇದ್ದರು. ಕಾಂಟ್ಯಾಕ್ಟ್ ಮಾಡ್ಕೊಂಡು ಫ್ರೆಂಡ್ ಮಕ್ಕಳು ಗುರು ಬಂದು ತುಂಬ ಸಜ್ಜನ ಗುರು ಭಕ್ತಿ ಇವತ್ತೂ ಅದೇ ಥರ ನಡೆಸ್ಕೊಂಡು ಹೋಗ್ತೇನೆ. ಅದೇ ಥರ ಗಂಡ ಹೆಂಡತಿ ಇಬ್ಬರು ಅಷ್ಟೇ ತುಂಬ ಅನ್ಯೋನ್ಯ ದಂಪತಿಗಳು ಮತ್ತು ಸಾತ್ವಿಕರು ತುಂಬ. ಅವ್ರ ಮನೆಗೆ ಒಂದು ದಿವಸ ಗುರು ಮಾತ್ರ ಬಂತು. ನಮಗೆ ಫೋನ್ ಬಂತು, ನಮ್ಮ ಹುಡುಗರುಗಳಿಗೆ ಯಾವಾಗ ಫೋನ್ ಬಂತು, ಬರೇ ಅಲ್ಲಿ ಇದ್ದೀವಿ ಅಂತ. ನಾವೊಂದು 2-3 ಬೈಕಲ್ಲಿ 5-6 ಜನ ಹೋದು, ನಮ್ಮ ಫ್ರೆಂಡ್ ಮನೆಗೆ ಹೋದು. ಊರಿಂದ ಹೊರಗಡೆ ಇತ್ತು ಅವ್ರ ಮನೆ, ಎಕ್ಸ್ಟೆನ್ಷನ್ ಏರಿಯಾದಲ್ಲಿತ್ತು. ಹೋದು ಊಟ ಟೈಮ್ 1-1:30 ಟೈಮು. ಆಮೇಲೆ ಹೆಂಗು ಅವರ ನಮ್ಮ ಫ್ರೆಂಡ್ ಸ್ನೇಹಿತನ ಹೆಂಡಸಿಗೆ ಹೇಳಿದರು, ಈರುಳ್ಳಿ ಹುಳಿ ಮಾಡ್ಸಮ್ಮ ಅಂತ ಹೇಳಿದ್ರು. ಅವ್ರು ಮಾಡಿದ್ರು. ಒಂದು 10 ಜನಿಗೆ ಗೊತ್ತಿತ್ತು ಅವ್ರಿಗೆ ಎಷ್ಟು ಜನ ಬರ್ತಾರಂತೆಲ್ಲ. ಬರೋಲ್ಲ ಗುರುನಾಥ ಬಂದು ಜನ ಇದ್ದೇ ಇರ್ತಾರೆ ಅಂತ ಒಂದು ಇದು. ಒಂದು 8-10 ಜನಿಗೆ ಅಡುಗೆ ಮಾಡಿದ್ದೆ. ಆಮೇಲೆ ಏನು 1:15 ಮಾತಾಡ್ತಾ ಕೂತಿದ್ದು ಗುರುನಾಥರು. ಅಲ್ಲೇ ಇದ್ದು ನಾವೆಲ್ಲ ಸುಳಿದಾಡ್ತಿದ್ದು ಹತ್ತತ್ರ ಇದ್ದು. ಆಮೇಲೆ ಒಂದು ಕಾರ್ ಬಂತು, ಒಂದು ಒಳ್ಳೆ ಕಾರ್ ಬಂತು. ಒಂದು ಹೈಯರ್ ಎಂಡೆ ಕಾರೇ, ಒಳ್ಳೆ ಕಾರೇ. ಡ್ರೈವರ್ ಇದ್ದ ಒಂದು 40 ವರ್ಷದ ಹೆಂಗಸು, ಒಂದು 33 ವರ್ಷ 32 ವರ್ಷದ ಹುಡುಗ, ಇಬ್ಬರು ಕಾರಿಂದ ಇಳಿದ್ಬಿಟ್ಟು ಅವ್ರು ಹೇಗೆ ಹುಡ್ಕೊಂಡ್ ಬಂದಿದ್ದಾರೆ. ಸಕ್ಕರೆಪಂಡಕ್ಕೆ ಹೋಗಿದ್ದಾರೆ, ಸಕ್ಕರೆಪಂಡ ಇಲ್ಲಿ ಬಂದಿದ್ದಾರೆ. ಬಂದು ನಮಸ್ಕಾರ ಮಾಡಿದ್ರು, ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡು ಯಾವ ಊರು ಅಂದರು, ದಾವಣಗೆರೆ ಅಂದರು. ಆಮೇಲೆ ಆ ಹೆಂಗಸಿಂದು ಕಣ್ಣು ತುಂಬ್ಕೊಂಡು ಒಳಗೆ ಸ್ಟಾರ್ಟ್ ಮಾಡಿದ್ರು. ಯಾಕಮ್ಮ ಏನಾಯಿತು? ಸರ್ ತುಂಬ ಪ್ರಾಬ್ಲಮ್ ಇದ್ದೀವಿ. ಏನು ಪ್ರಾಬ್ಲಮ್ ಇದೆ? ಸರ್ ಆರ್ಥಿಕವಾಗಿ ತುಂಬ ನಾವು ಕೋಟ್ಯಾಧೀಶ್ವರರು, ತುಂಬ ಚೆನ್ನಾಗಿದ್ದೀವಿ. ನಮ್ಮ ತಂದೆ ಮಂಡಿ ಓನರು, ಈಗಿಲ್ಲ. ನಾನೇ ದೊಡ್ಡಾಳು, ನನಗಿಬ್ಬರು ತಮ್ಮಂದರು. ಏನು ಹೇಳಮ್ಮ ಏನಾದ್ರು? ಸರ್ ನಮ್ಮ ಕುಟುಂಬದಲ್ಲಿ ನಡೆದಿರೋದು ವಿಚಾರ. ನಮ್ಮ ತಾಯಿ ಮುಂಚೆಲೇ ಎಕ್ಸ್ಪೈರ್ ಆಗಿಬಿಟ್ರು. ನಮ್ಮ ತಂದೆ ತುಂಬ ಊರಿಗೆ ಗಣ್ಯವಾದ ವ್ಯಕ್ತಿ, ಮಂಡಿ ಓನರು. ಅವರು ಅಲ್ಲಿ ಕೆಲಸ ಮಾಡುವಂಥ ಒಂದು ಹೆಂಗಸಿನ ಸಹವಾಸಕ್ಕೆ ಬಿದ್ದುಬಿಟ್ರು. ಇವ್ರಿಗೂ ಅರ್ಧ ವಯಸ್ಸಲ್ಲಿ ವಿಧುರರಾದರು. ಒಂದು ಹೆಂಗಸು ಮದುವೆ ಆಗಿತ್ತಿಲ್ಲ, ಇನ್ನು ಯುವತಿ ಮಾಡೋ ಮನೆ ಹೆಣ್ಮಗು ಸಹವಾಸ ಆಗ್ಬಿಡ್ತು. ಅವ್ರಿಗೆ ಏನಾಯ್ತಾ ಏನೋ, ಈಕೆಗೆ ಗರ್ಭಿಣಿ ಆದ್ಲು ಏನೋ ಗೊತ್ತಿಲ್ಲ. ಮದುವೆ ಮಾಡ್ಕೊಂತ ಕೂತ್ಕೊಂಡಾಗ ಇವರು ಇಲ್ಲ ಅಂತ ಮರ್ಯಾದೆ ಪ್ರಶ್ನೆ ಎಲ್ಲ ಇದು ಮಾಡಿರು. ಆ ಹುಡುಗಿ ಸೀಮೆಣ್ಣೆ ಹೊಯ್ಕೊಂಡು ಏನೋ ಸತ್ತೋಗ್ಬಿಟ್ಲು, ಸೂಸೈಡ್ ಮಾಡ್ಕೊಂಬಿಟ್ಲು. ಅವ್ಳು ಪ್ರೇತವಾಗ್ಬಿಟ್ಟಿಲ್ಲ ಸರ್, ನೋಡಿದ್ದೀರಾ ಅಂತಂದ್ರು. ಅವ್ರು ಸರ್ ನಾವು ನೋಡಿ, ನಮ್ಮ ತಂದೆ ನೋಡಿದ್ದಾರೆ, ನಮ್ಮ ಕಣ್ಣಿ ಮಾತ್ರ ಕಾಣ್ತಾಳೆ, ನನ್ನ ಮನೆಯವ್ರಿಗೆಲ್ಲರೂ ಕಾಣ್ತಾಳೆ. ಬಂದು ಚೇರ್ ಮೇಲೆ ಕೂತ್ಕೊತಾಳೆ, ನಿಮ್ಮ ಮಂತನ ಸರ್ವ್ ಮಾಡಿದ್ರೆ ನಾನು ಹೋಗೋದೇ ಇಲ್ಲ ಅಂತ ಇದು ಮಾಡ್ತಾಳೆ. ತುಂಬ ಕಾಟ ಕೊಡ್ತಾಳೆ. ನಾನು ದೇವರಿಗೆ ದಿನರಿಗೆ ಎಲ್ಲ ಕಡೆಗೆ ಹೋಗಿ ಬಂದಾಗ ಸ್ವಲ್ಪ ದಿನ ಸರಿಯಾಗಿರುತ್ತೆ, ಕಾಣಿಸ್ಕೊಳ್ಳಲ್ಲ. ಆಮೇಲೆ ರಾತ್ರಿ ಹೊತ್ತು ಸರ್ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ನಂದು ಮದುವೆ ಆಗಲಿ, ನಂದು ಇದಾಯ್ತು, ನಂದು ಟೈಮ್ ಬಾರಾಗ್ತಾ ಬಂತು. ನನ್ನ ತಮ್ಮಂದುಗಳಿಗೆ ಅಟ್ಲೀಸ್ಟ್ ಮದುವೆ ಮಾಡಂದರೆ ಏನೋ ಥರ ನಿಂತು ಹೋಗ್ತಿದೆ, ಯಾರಿಗೂ ಆಗ್ತಿಲ್ಲ. ನಮ್ಮ ತಂದೆಯು ಕಾಣಿಸ್ಕೊಳ್ಳೋ ಕಾಟ ಕೊಡೋಳು, ಅವ್ರಿಗೂ ಇದಕ್ಕೆ ಹೊರಗಲ್ಲ, ಅವರು ಸತ್ತು ಹೋಗ್ಬಿಟ್ರು. ನಾನೇ ಹಿರಿಯಳಾಗಿದ್ದೀವಿ, ಏನೂ ತಿಳಿದಿಲ್ಲ ಸರ್. ಈಗಲೂ ಅಷ್ಟೇ ಟಾರ್ಚರ್ ತುಂಬ. ಕಣ್ಣಿಗೆ ಕಾಣಿಸ್ತಾಳೆ ಸರ್, 3 ಜನಿಗೂ ಕಾಣ್ತಾಳೆ.
ಅಂತ ಹೇಳಿ, ಹೌದೇನಮ್ಮ, ಇಲ್ಲ ಅವ್ರ ರೂಪನೇ ಹೇಳಿ, ಆ ಹುಡುಗಿ ಆಗಿದ್ಲು ಹೇಗೆ ಗುರುನಾಥ್ ಹೀಗಿದ್ಲೆ ಅಂತ ಕೇಳಿ, ಹೌದು ಸರ್ ಈ ಥರ ಇದ್ದು ಆಯಿತು, ಯೋಚನೆ ಮಾಡಬೇಡಿ, ನನ್ನ ಹತ್ರ ಬಂದಿದ್ದೀರಾ ನೋಡೋಣ ಅಂದ್ಬಿಟ್ಟು ವಿಶೇಷ ಹೆಂಡ್ತಿನ ಕರೆದ್ರು. ಅಮ್ಮ ಅಡುಗೆ ರೆಡಿ ಇತ್ತಾನೆ ಅಂತಂದ್ರು. ನೀವು ಯಾರೋ ಹೊರಗೆ ಬರ್ಕೊಂಡು ಹಿಂಗಸು, ನಾವು ಹುಡುಗರು ಇದ್ದು, ನೋಡ್ರಯ್ಯ 2 ಎಲೆ ಹಾಕ್ರಯ್ಯ ಅಂದರು. ಎಲ್ಲನೂ ಇತ್ತು, ಎಲ್ಲ ತಂದಿಟ್ಟಿದ್ರು. ಹಿಂಗ್ಸಿಗೆ ಒಂದು ಎಲೆ, ನನ್ನ ತಮ್ಮಗೊಂದು ಎಲೆ ಹಾಕ್ಸಿದ್ರು. ಎಲೆ ಹಾಕ್ಸಿ ಅದೇನೋ ವರಾಂಡದಲ್ಲಿ ಒಳಗೆ ಕೂಬಿಟ್ಕೊಳ್ಳಿ ಒಳ್ಳೆ ಒಳ್ಳೆ ಹಾಕ್ಸಿದ್ರು. ಅಮ್ಮಂಗೆ ಹೆಂಗ್ಸ್ಕೊಂಡು, ಅಮ್ಮ ನಾನು ಹೇಳ್ದಂಗೆ ಕೇಳಿ ಮಾಡು, ಸಂಕೋಚ ಮಾಡ್ಕೋಬೇಡ, ಒಂದು ಒಳ್ಳೇದಕ್ಕೆ ಮಾಡಿಸ್ತೀನಿ ಅಂತಂದು ಅವರು ಕೂತ್ಕೊಂಡ್ರು. ಹುಡುಗನು ಕೂತ್ಕೊಂಡು, ಒಳ್ಳೆ ಕಟ್ ಮಾಡ್ತಾರೆ ಹುಡುಗ, ಒಂದು 20-30 ವರ್ಷದೊಳಗೆ ಆಸ್ಪಾಸು. ಆಮೇಲೆ ಒಳ್ಳೆ ಸ್ಮಾರ್ಟ್ ಆಗಿದ್ದ. ಕೂತ್ಕೊಂಡ, ಇಬ್ಬರು ಕೂತ್ಕೊಂಡ್ರು. ನಾವೇ ಬಿಡ್ಸಿವು. 10 ಜನಕ್ಕೆ ಅಡುಗೆ ಮಾಡಿದ್ದ ಆ ಹೆಂಗಸು ಮಾಮೂಲು ಊಟ ಮಾಡಿದ್ರು. ಒಬ್ಬ ಹೆಂಗಸು ಎಷ್ಟು ಬಿಡಬೇಕು ಅಷ್ಟು. ಇವನು ಆಲ್ಮೋಸ್ಟ್ 1 ಸೇರು ಅಕ್ಕಿ ಸಹ ಊಟ ಮಾಡಿಯಾನೆ. ಕಣ್ಣು ಒಂಥರ ಬೆಳ್ಳಗಾಗ್ಬಿಡ್ತಾವ. ಒಂದು ಅವಳಿಗೆ ಗೊತ್ತಾಗ್ತಿದೆ ಅದೇ ಊಟ ಮಾಡಿ, ನಮಗೆ ಗೊತ್ತಾಗ್ತಿಲ್ಲ. ನಾವು ನೋಡಿವಿ ಅವ್ನ ಕಣ್ಣು ತಲೆ ಕೂದಲೆಲ್ಲ ನೆಟ್ಟಗಾಗ್ಬಿಡ್ತು, ಕಣ್ಣು ಒಂಥರ ಗುಡ್ಡೆ ಮೇಲೆ ಬೆಳ್ಳಗಾತ ಥರ ಆಗ್ಬಿಟ್ಟು ಊಟ ಮಾಡ್ತಾನೆ ಇದ್ದಾನೆ. ಅವ್ನು ಸಾಕು ಅಂತಲೂ ಕೇಳ್ತಾ, ಬೇಕು ಅಂತಲೂ ಕೇಳ್ತಿಲ್ಲ. ಗುರುನಾಥ್ ಎದುರಿಗೆ ಇದ್ದಾರೆ. ಗುರುನಾಥ್ ಮಾಡಿ ಊಟ ಮಾಡೋ ಅಂತಲೇ ಇದ್ದಾರೆ. ಅವನೇನೂ ಮಾತಾಡ್ತಿಲ್ಲ, ನೋಡ್ತಲೂ ಇಲ್ಲ. ಕಣ್ಣಲ್ಲೇ ಒಂಥರ ಗೀಜು ಕಣ್ಣು ಅಂತೆಲ್ಲ ಆ ಥರ ಆಗ್ಬಿಟ್ಟಿದೆ. ಊಟ ಮಾಡ್ತೇನೆ, ಊಟ ಮಾಡ್ದ. ನಾ ಊಟ ಮಾಡೋದು 5 ಸ್ಟಾರ್ ಅಷ್ಟು, ಒಬ್ಬ ಮನುಷ್ಯ ಮಾಡೋ ಸ್ಟಾರ್ ಅಷ್ಟು. ಸಾಕು ಅಂತಲೂ ಇಲ್ಲ. ಹಾಕ್ತೆಯಾ ಅಂತ ಗುರುನಾಥರು. ನಾವು ಹಾಕ್ತಲೇ ಇದ್ದೀವಿ. ಸಾರನ್ನ ಆಯಿತು, ಹುಳಿ ಅನ್ನ ಆಯಿತು, ಮಜ್ಜಿಗೆ ಕಲಿಸ್ಕೊಂಡು ಭರ್ಜರಿ ಒಂದು ಸೇರಕ್ಕೆ ಊಟ, ಒಂದು 4-5-6 ಜನ ಊಟ ಮಾಡ್ತಾರೆ. ಆಮೇಲೆ ಇನ್ನೊಂದು 2-3 ಜನಕ್ಕಷ್ಟು ಮಿಕ್ಕಿತ್ತು ಊಟ. ಆಮೇಲೆ ಕೈ ತೊಳ್ಕೊಂಬಂದು ಅಂತ ಆಮೇಲೆ ಅವ್ಕೊಂಡು ನೀರು ಇಟ್ಕೊಂಡಿರೋ, ಒಂದು ತಲೆ ಮೇಲೆ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡಿರೋ, ಮಾಮೂಲು ಆಗ್ಬಿಟ್ಟ ಅವನು. ಆಮೇಲೆ ನಮಗೆ ಒಂದು ಹೊಳಕ್ಕೆ ಹೋಗ್ರೆಯ ಬ್ಯಾಡ್ ಬತ್ತು, ಒಂದು ಟಬ್ ಇದ್ರೆ ಅದನ್ನ ಊಟ ತಾಂಬರ್ರೆಯ ಅಂದರು. ಅವು ಕಾಂಟ್ಯಾಕ್ಟ್ ಎಲ್ಲ ಒಂದು ಹಳೆಯದೊಂದು ಕಬ್ಬಣದ ಬಾಣಲಿ ಇತ್ತು, ಇದೇ ಕೊಡಿ ಸಾರ್ ಅಂದು. ಆಮೇಲೆ ಹಳೆಯದು ಬಾಣಲಿ ಇತ್ತು, ಕಂಟ್ಯಾಕ್ಟ್ಲಿ ಇರುತ್ತೆ ತೊಳ್ಬೇಕಾ, ಸಲಕನ್ನು ಇರುತ್ತಲ್ಲ, ಹಳೆ ಬಾಣಲಿ ತಗೊಂಡು ಎಲ್ಲ ಊಟ ಮಾಡಿ. ಎಲೆ ಇನ್ನೂ ಒಳಗಡೆ ಮಿಕ್ಕಿತ್ತು, ಏನು ಊಟ ಇನ್ನು 2-3 ಜನ ಅಷ್ಟು ಮಿಕ್ಕಿತ್ತು. ಅದನ್ನು ತಾಂಬರ್ರೆಯ ಅಂದರು. ಅದನ್ನು ಗೋರ್ಕೊಂಡು ಅಷ್ಟು ತಗೊಂಬಂದು ಅದಕ್ಕೆ ಹಾಕಿ, ಆಮೇಲೆ ಫ್ರೆಂಡ್ಸ್ಗಳದ್ದು ಆಮೇಲೆ ಗುರು ಬಂಧುಗಳು ಯಾರೋ ಬಂದಿದ್ದರು. ಕಾರಿತ್ತು, ಇಟ್ಕೊಳ್ರೆ ಕಾರಲ್ಲಿ ಅಂದರು. ಈ ಕಡೆ ಅವರು ಬಂದರು. KM ರೋಡಲ್ಲಿ ಮುಂದಕ್ಕೆ ಹೋದು. ತುಂಬ ದೂರ ಹೋದ್ಮೇಲೆ ಪವಿತ್ರದಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ಆ ಟರ್ನಿಂಗಲ್ಲಿ ಘಾಟ್ ಚಟದಲ್ಲಿ ಒಂದು ಮರ ತೆಗಿ ಇಳಿಸ್ಬಿಟ್ಟು ಒಂದು ಗುದ್ಲಿ ತಾಂಬರ್ರೆ ಅಂದರು. ಗುದ್ಲಿ ತಾಂಬಂದಿದ್ದು ಬಾಗೋದ್ಬಿಟ್ಟು ರಸ್ತೆ ಗುಡ್ಡೆಲೆ ಉಳಿಸ್ಬಿಟ್ಟು ಬಂದ್ಬಿಟ್ಟು ಅದು ಎಲ್ಲಿತ್ತು ಗಾಳಿ ಸರ್, ಸೈ ಅಂತ ಬಂದು ನಮ್ಮ ಬಟ್ಟೆಗಳೆಲ್ಲ ಹಾರೋಷ್ಟು ಗಾಳಿ. ಸುಂಟು ಗಾಳಿ ತರ, ಸುಂಟು ಗಾಳಿ ಬಂದ್ಬಿಡ್ತು. ಏನು ಸುಂಟು ಗಾಳಿ ಬಂದು ಹೋಯ್ತು ಆ ಕಡೆ. ಇನ್ನು ಬಿಡೆಯ ಸರಿ ಆಗ್ತೀನಿ ಅಂತಂದ್ರು. ಅಪ್ಪ ಈ ಗಂಡು ಹೆಣ್ಸು ಅವರು ಅಲ್ಲೇ ಕೂತಿದ್ರು, ಮನೆಯಲ್ಲೇ ಇದ್ರು. ಈಗ ಬರ್ತೀನಿ ಅಂತ ಮನೆಗೆ ಬಂದ ತಕ್ಷಣ ಅಷ್ಟು ಕೈ ಕಾಲು ತೊಳ್ಕೊಳ್ಳಿ ಅಂತಂದ್ರು. ತೊಳ್ಕೊಂಡ್ರು. ಆಮೇಲೆ ಅವರಿಗೆ ನೀವು ಧರ್ಮಸ್ಥಳಕ್ಕೆ ಹೋಗಿ, ಇನ್ನೇನು ತೊಂದಿಲ್ಲ, ಒಳ್ಳೇದಾಗುತ್ತೆ ಅಂತೇನೋ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ದುಡ್ಡಿದೆಯಾ ಅಂದರು. ಅಂತ ದುಡ್ಡು ಇಟ್ಕೊಂಡು ಸರ್, ಸೀದಾ ಮನೆಗೇನು ಹೋಗ್ಬೇಡಿ, ಸೀದಾ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಮಂಜುನಾಥ ಸ್ವಾಮಿ ದುಡ್ಡು ತಗೊಂಡು ಸೇವೆ ಮಾಡಿಸ್ಕೊಂಡು ಮನೆಗೆ ಹೋಗಿ, ಇನ್ನೆಲ್ಲ ಮದುವೆ ಎಲ್ಲ ಆಗುತ್ತೆ, ನಿಮಗೂ ಆಗುತ್ತೆ ನಮ್ಮ ಮದುವೆ ಅಂತಂದ್ರು. 40 ವರ್ಷ ಆಯಿತು, ನಿಮಗೂ ಒಂದು ಒಳ್ಳೆ ಯೋಗ್ಯವಾದ ವರ ಸಿಗ್ತಾನೆ, ಮದುವೆ ಆಗುತ್ತೆ ಅಂತಂದರು. ಆಮೇಲೆ ನಮಗೆ ಊಟ ಇಲ್ಲ, ಆಗಲೇ 3 ಗಂಟೆ ಆಗಿದೆ. ಅಲ್ಲಿ ಇದ್ದ ಹೆಂಗಸುಗಳು ಊಟ ಇಲ್ಲ. ಈ ದೋಸೆ ಅಂತಂದಲ್ಲ, ಯಾರಿಗೋ ಹೇಳಿ ಒಂದು 10-15 ದೋಸೆ ತರಿಸಿರು. ದೋಸೆ ಎಲ್ಲ ತರಿಸಿ, ರವೆ ಇಡ್ಲಿ ದೋಸೆ ತರಿಸಿರು. ಹೋಟ್ಲಿಂದ ಬಂತು. ತಗೊಂಬಂದ್ಮೇಲೆ ಅಷ್ಟು ದೋಸೆಗೆ ಇಡ್ಲಿ ತಿಂದು ಕಾಫಿ ಕೊಡ್ಸು. ಇಷ್ಟು ಹೇಳ್ದೇವಿ ವಿಚಾರ. ಅರುಣಚರಣಬದ್ಧಂ ಪಂಡಿತೈ ಸೇವ್ಯಮಾನಂ ನರಹರಿಗುರು ರೂಪಂ ನಿತ್ಯ ವಿಜ್ಞಾನ ವೇದ್ಯಂ ಅಮರಗಿರಿನಿವಾಸ ಶ್ರೀನಿವಾಸ ಪ್ರಸಾದಾತ್ ಪ್ರಕಟಿತ ಚಿತ್ತಂ ಶ್ರೀ ಕೃಷ್ಣ ಯೋಗೀಂದ್ರ ಮೇಳೆ.
ಕೃಷ್ಣ ಯೋಗೀಂದ್ರ ಸರಸ್ವತಿ ಪರಮಹಂಸರ ಬೃಂದಾವನದಲ್ಲಿ ಗುರುಗಳ ಜಯಂತಿ, ಕೃಷ್ಣ ಯೋಗೀಂದ್ರ ಜಯಂತಿ ಮಾಡಿಸೋರು. ಸರಿ, ಜಯಂತಿಗೆಲ್ಲ ಹಿಂದಿನ ದಿವಸ ತಯಾರಿ ಆಗಿತ್ತು. ಎಲ್ಲ ನಮ್ಮದು ಎಲ್ಲ ತಯಾರಿ ಮಾಡಿದ್ವಿ. ನಾವು ಓಡಾಡೋದಕ್ಕೆ ಕೆಲವೇ ಹುಡುಗರುಗಳು ಓಡಾಡ್ತಾ ಇದ್ವಿ. ಅವಾಗ ಏನಾಗ್ಬಿಡ್ದು ಅಂದರೆ, ಗುರುನಾಥರ ಮನೆಯಿಂದ ಹಲಸದಣ್ಣೆಲ್ಲ ಕಳಿಸಿದ್ರು. ಈ ಕೃಷ್ಣ ಯೋಗೀಂದ್ರ ಬೃಂದಾವನ ಹಿಂದ್ಗಡೆ, ಕಾಂಪೌಂಡ್ ಹಿಂದ್ಗಡೆ ಒಂದು ಶೆಡ್ ಟೈಪ್ ಮಾಡಿದ್ವಿ, ಅಂದರೆ ಚಪ್ರ ಟೈಪ್ ಹಾಕಿದ್ವಿ. ಅಲ್ಲಿ ಕಟ್ ಮಾಡ್ತಾ ಕೂತಿದ್ವಿ. ಅಂದರೆ ಹಲಸದಣ್ಣು ಬಿಡಿಸಿ ಎಲ್ಲ ಸೆಪ್ರೇಟ್ ಮಾಡ್ತಾಯಿದ್ವಿ, ಎಲ್ಲ ಬಂದವರಿಗೆಲ್ಲ ಹಂಚೋದಕ್ಕೆ. ಅದು ಸೈಮಲ್ಟೇನಿಯಸ್ ಆಗಿ ಎದುರುಗಡೆ ಪಾರಾಯಣ ನಡೀತಾ ಇತ್ತು. ವೇದ ಪಾರಾಯಣದ ಜೊತೆಗೆ ರುದ್ರ ಹೋಮಕ್ಕೆ ಅಗ್ನಿ ಆಹ್ವಾನ ಮಾಡಬೇಕಾದ್ರೆ ಹೊಗೆ ಎದ್ದೇ ಹೇಳುತ್ತೆ, ಹೊಗೆ ಆಗಿತ್ತು, ಬಿಸ್ತಾ ಇದ್ರು. ಮತ್ತು ವೇದಿಕೆ ಎದುರುಗಡೆ ಸುಮಾರು 1000 ಜನದಷ್ಟು ಸೇರಿದ್ರು. ಊರಿನವರು, ಹೊರಗಡೆಯವರೆಲ್ಲ ಶಾಮಿಯಾನ ಹಾಕಿ ಎಲ್ಲ. ಸರಿ, ಹಿಂಗೆ ಯಾವಾಗ ಹೊಗೆ ಎದ್ದು ಹೇಳ್ತಾ ಇದ್ರು, ಎಲ್ಲಿತ್ತೋ ಏನೋ ಹೆಜ್ಜೆ ನಿಂತ್ಬಿಡ್ತು. 1 2 ಅಲ್ಲ, 1000 ಹೆಜ್ಜೆನು ಎದ್ದು ಬಿಡ್ತು ಸೀದಾ. ಅಲ್ಲಿ ಪಾರಾಯಣ ಮಾಡ್ತಿದ್ದವ್ರಿಗೆ, ಅವ್ರಿಗೆ, ಇವ್ರಿಗೆ ಎಲ್ಲರಿಗೂ ಕಚ್ಚಿಬಿಡ್ತು. ನಮ್ಮ ಜೊತೆ ನಮ್ಮ ಸ್ನೇಹಿತರು ಒಬ್ರು ಇದ್ರು, ಶೆಟ್ರು. ಅವ್ರಿಗೆ ಅಂತೂ ಏನು ಬೆಡ್ಶೀಟ್ ಹಚ್ಚಿದ್ರು, ಬೆಡ್ಶೀಟ್ ಮೇಲೆ 100. ಬೆಂಗಳೂರಿಂದ ಬಂದು ಗುರು ಬಂಧುಗಳನ್ನೆಲ್ಲ ಭಾರಿ ಸೇಫ್ ಮಾಡೋಕ್ಕೆ ಏನೆಲ್ಲ ಟ್ರೈ ಮಾಡಿದ್ವಿ. ತೋಟದಲ್ಲೆಲ್ಲ ಹೋಗಿ ಎಡೆಮೆಟ್ಟೆ, ಕುಂಬಳೆ, ಸೋಗೆ ಹೀಗೆ ತಗೊಂಬಂದು ಎಲ್ಲ ಕಡೆ ಇದನ್ನ ಬೆಂಕಿ ಹಾಕಿ ಏನೇನು ಮಾಡಿದ್ರು ಅವಾಯ್ಡ್ ಆಗಲೇ ಇಲ್ಲ. ರಂಗಡೆ ಹೊಡೆದು ಅದಕ್ಕೆ ಎದ್ದಿದೆ ಅಂತ, ಇಲ್ಲ ಹೊಗೆ ಹಾಕಿದ್ವಲ್ಲ ಅದಕ್ಕೆ ಅಂದರೆ ಎದ್ದಿರ್ಬೋದು ಅಂತ ಏನು ಅನ್ಕೊಂಡ್ರೆ ಎದ್ದುಬಿಟ್ಟಿದೆ ಅದು. ಆಮೇಲೆ ನಮ್ಮ ಡಾಕ್ಟ್ರು ಕೂಡ ಅವ್ರನ್ನ ಕರ್ಕೊಂಡೋಗಿ, ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸಿದ್ರೆ ಗ್ಲಾಸಿಗೆ ಹೊಡಿತದೆ ಅದು. ಮೇಲ್ಗಡೆ ರಸ್ತೆಯಲ್ಲಿ ಏರಿ ಮೇಲೆ ನಿಲ್ಸಿದ್ದು ಕಾರೊಳಗೆ ಕೂರಿಸಿದ್ರೆ ಅದು ಅಲ್ಲಿಗೆ ಹೊಡಿತಾರೆ. ಅವ್ರಿಗೂ 1 2 3 4 ಕಚ್ಚಿಬಿಟ್ಟಿತ್ತು. ಅದರಲ್ಲಿ ಒಬ್ರಿಗೆ ವಯಸ್ಸಾದವ್ರಿಗೆ 1 4 5 ಕಚ್ಚಿತ್ತು ಅಂತ ಅವ್ರನ್ನ ಇದಕ್ಕೆ ಕರ್ಕೊಂಡೋಗ್ವಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸರಿ ಮಾಡಿದ್ವಿ. ಅವಾಗಿನ್ನು MBBS ಮಾಡ್ಕೊಂಬಂದಂಥ ಹುಡುಗ ಒಬ್ಬ ಇದ್ದ ನಮಗೆ, ಗುರು ಬಂಧುಗಳಲ್ಲಿ. ಅವನು ಯಾವ್ಯಾವುದೋ ರೆಮಿಡಿ ಎಲ್ಲ ಮಾಡ್ದ, ಏನು ಮಾಡಿದ್ರು ಅದು ಇದಾಗಲಿಲ್ಲ, ಅವಾಯ್ಡ್ ಆಗಲಿಲ್ಲ. ಆದರೆ ತಕ್ಷಣ ನಾವು STD ಬೂತ್ಗೆ ಹೋಗಿ ವಸಂತಮ್ಮನವ್ರ ಮನೆಗೆ ಫೋನ್ ಮಾಡಿದಾಗ ಅವ್ರು ಹೇಳೋರು. ಅವ್ರು ಹೋಗಿ ವಿಷಯ ತಲುಪಿಸಿದ್ರು. ಗುರುನಾಥರು ಸಡನ್ನಾಗಿ ಅಲ್ಲಿಂದ ಹೊರಟು ಬಂದರು. ಗುರುನಾಥರು ಬಂದಾಗ ಕರೆಕ್ಟ್ 1 ಗಂಟೆ ಮಧ್ಯಾಹ್ನ. ಗುರುನಾಥರು ಆ ಕಡೆ ಹಾಸಿ, ಸ್ಮಶಾನಕ್ಕೆ ಪಕ್ಕದಲ್ಲಿ ಹಾಸಿ, ಅಲ್ಲಿ ಎದುರುಗಡೆ ಹೊಲದಲ್ಲಿ, ತೋಟದಲ್ಲಿ ಹಲಸಿನ ಮರದ ಹತ್ರ ಕಾರ್ ಇಳಿದ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಬಂದ್ರು. ಅವ್ರು ಬರೋ ತನಕನೂ 1000 ಓಡಾಡ್ತಿದೆ. ನಾನು ನನ್ನ ತಮ್ಮ ಕೆಲವರೆಲ್ಲ ಓಡಾಡ್ತಾ ಇದ್ದೀನಿ. ನಮ್ದೆಲ್ಲ ಬರೀ ಮೈ. ಬೃಂದಾವನ ಅವ್ರ ನಡ್ಕೊಂಡು ಬರ್ತಿರೋ ಇದರಿಂದ, ಜಾಗದಿಂದ, ಹಲಸಿನ ಮರದಿಂದ ಬೃಂದಾವನಕ್ಕೆ ಒಂದು 50 ಮೀಟರ್ ಆಗುತ್ತೆ. ಅವರು ಹೆಜ್ಜೆ ನಡ್ಕೊಂಡು ಬಂದಂಗೆಲ್ಲ ಹೆಜ್ಜೆಗಳೆಲ್ಲ ಎದ್ದವೆಲ್ಲ ಖಾಲಿ ಆಗೋಕ್ಕೆ ಶುರುವಾದ. ಈ ಕಡೆ ಬಂದು ರಾಮ್ಫಲ್ ಗಿಡದ ಹತ್ರ, ಪ್ರಸನ್ನ ಒಂದು ಹಳದಿ ಬಟ್ಟೆ ಮಾಡಯ್ಯ ಅಂದರು. ನಾವು ವರ್ಷ ಒಂದು ಹಳದಿ ಬಟ್ಟೆ ನೆನೆಸ್ಬಿಟ್ಟು ಬರ ಇಲ್ಲಿ ಕಟ್ಟೆ ಅಂತಂತಂದು ರಾಮ್ಫಲ್ ಮರಕ್ಕೆ ಕಟ್ಸಿದ್ರು. ಅವರೇ ಕಲ್ಯಾಣಿ ಒಳಗೆ ಇಳಿದ್ರು. ಕಲ್ಯಾಣಿ ಒಂದು 5 ಮೀಟ್ರ್ ತಗ್ಗಿ ನೀರಿತ್ತು. ಅವರಲ್ಲಿ ನೀರೊಳಗೆ ಏನೋ ಹಿಂಗೆ ಅಂದರು. ಎಲ್ಲ ಜೇನೆಲ್ಲ ಖಾಲಿ ಆದರು. ಇದ್ರ ಮಧ್ಯದಲ್ಲಿ ಒಂದು ಅನುಭವ ಏನು ಅಂದರೆ, ಹೆಜ್ಜೆನ ಎದ್ದಿದ್ದು ಯಾವ ವಿಚಾರಕ್ಕೆ ಇದ್ದೇಳ್ತೋ ಗೊತ್ತಿಲ್ಲ. ಏನೋ ಲೋಪ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ, ಇಲ್ಲ ಮೈಲ್ಗೆ ಏನೋ ಮೈಲ್ಗೆ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ, ಇಲ್ಲ ಯಾರೋ ಮೈಲ್ಗೆ ಯಾವ್ದಾದ್ರು ಬಂದಿದ್ದಾರೆ ಅಂತ. ಏನೇನೋ ನಮ್ಮ ಮನುಷ್ಯನ ಪರಿಕಲ್ಪನೆ ಏನಾರ ಒಂದು ಇರುತ್ತವೆ. ಬಟ್ ನಿನಗೆ ಕಚ್ಚಿಲ್ಲ ತಾನೆ ಅಂತಂದು. ನಾನು ಇಲ್ಲ ಸರ್, ಅದು ಆ ಟೈಮಲ್ಲಿ ಕರೆಕ್ಟಾಗಿ ಹೊಗೆ ಆಡ್ತಾನೆ ಇತ್ತು ಮುದ್ಕೊಂಡ. ಏನೋ ಅದಕ್ಕಿನ್ನೂ ಯಾವ ಮಂತ್ರ ಪ್ರಕ್ರಿಯೆಗಳು ಆಗಿರಲಿಲ್ಲ. ರುದ್ರ ಹೇಳ್ಕೊಂಡು, ನಮ್ಮ ಸೋಮಾಯುಧ ಹೇಳ್ಕೊಂಡು ಪೂರ್ಣಾವತಿ ಹಾಕೇ ಬಿಟ್ರು, ಉರುಳೆ ಹಾಕ್ಬಿಟ್ರು. ಪೂರ್ಣಾವತಿ ಡೈರೆಕ್ಟ್ ಪೂರ್ಣಾವತಿ ಹಾಕಿ, ಪೂರ್ಣಾವತಿ ಆದಮೇಲೆ ಬರೆಯಲಿ ಅಂತೇಳಿ ಹೇಳಿದ್ರು. ಮಂಗಳಾರತಿ ಮಾಡೇ, ಮಂಗಳಾರತಿ ಮಾಡಿಸೋರು. ಊರೊಳಗೆ ಬಂದರು ಅಂತ ಯಾರೋ ಮಾಹಿತಿ ತಲುಪಿಸಿರ್ತಾರೆ. ಆ ಬೆಳಗ್ಗೆ ಎಷ್ಟು ಜನ ಇದ್ರು, ಡಬಲ್ ಜನ ಬಂದರು. ಗುರುಗಳು ಏನು ಮಾಡ್ಬಿಟ್ರು, ಮುಂದ್ಗಡೆ ಚೇರ್ ಹಾಕೊಂಡು ಕೂತ್ಕೊಂಡ್ರು. ಅಲ್ಲಿ ಒಂದು ತಪ್ಸಿ ಗಿಡ ಅಂತಿತ್ತು, ಅಲ್ಲಿ ಧ್ಯಾನ ಮಂದಿರದ ಪಕ್ಕ, ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡ್ರು. ಎಲ್ಲ ಬಂದವರೆಲ್ಲ ಪ್ರಸಾದಕ್ಕೆ ಅಂತ ಕೂತ್ಕೊಂಡ್ರು. ಎಲ್ಲರದ್ದು ಪ್ರಸಾದ ಆಯಿತು. ಎಲ್ಲ ಪ್ರಸಾದ ಆಗೋತ್ತಿಗೆ 4 ಗಂಟೆ 4:15 ತನಕ ಆಯಿತು. ನಾವು ಬಡಿಸ್ತಾನೆ ಇದ್ದೀವಿ. ಇಷ್ಟು ಮಧ್ಯದಲ್ಲಿ ಅವ್ರು ಯಾರೋ ಮಧ್ಯದಲ್ಲಿ 3 ಜನ ಬಂದವರು. ಸದ್ಯ ಜೇನಿದ್ದಾಗ ನಾವು ಬರಲ್ಲ ಕಣಪ್ಪ, ಕಚ್ಚಿಸ್ಕೊಳ್ಳಿಲ್ಲ ಅಂತ ಒಂದು 3 ಜನ ನಮ್ಮವ್ರು ಯಾರೋ ಬ್ರಾಹ್ಮಣರು ಮಾತಾಡ್ಕೊಂಡ್ರು. ಅವ್ರ ಪಕ್ಕದಲ್ಲಿದ್ದವ್ರು ಯಾಕೆ ಹಂಗೆ ಅಂದ್ಕೊಂತೀರ, ಸುಮ್ಮನೆ ಯಾರು ಬಂದು ಕಡಿಗಿಡ್ದಾತು ಅಂತ ಅವರು ಹಂಗೂ ಎಚ್ಚರಿಸಿದ್ದಾರೆ. ಯಾರು ಹಂಗಂದ್ರು ಆ 3 ಜನಕ್ಕೂ ಕಚ್ಚು ಆಯ್ತು. 3 ಬಂದು ಈಗೇನು ನಮ್ಮ ಮನೆ ಹತ್ರ ಇದ್ದಾರೆ, ಅವರೇ ನಮ್ಮ ಸ್ನೇಹಿತರು. ಪ್ರಸನ್ನ ಇಲ್ಲಿ ಏನಾರ ಅನ್ಕೊಂಡ್ರೆ ಗುರುಗಳು ಸರಿಯಾಗಿ ಶಾಸ್ತಿ ಮಾಡ್ತಾರೆ. ಏನೋ ನಡೆದಿರೋದು ಕಣೆ, ಏನು ಯೋಚನೆ ಮಾಡಬೇಡ ಅಂತೇಳಿ ನಮಗೆಲ್ಲ ಧೈರ್ಯ ತುಂಬಿ, ನೀವೇನೇನೋ ಅನ್ಕೋಬೇಡಿ ಅಂತೆಲ್ಲ ಹೇಳಿ, ಅಲ್ಲಿದ್ದವ್ರಿಗೆಲ್ಲ ಧೈರ್ಯ ಹೇಳಿ
ಆಮೇಲೆ ಅದು ಜಯಂತಿ ಕಾರ್ಯಕ್ರಮ ಸಂಪನ್ನ ಆಯಿತು. ಯಾರು ಏನೇನು ಮಾಡ್ತಿರ್ತಾರೆ ಕೆಲಸಗಳನ್ನ, ಯಾರ ಕೈಲಿ ಏನೇನು ಮಾಡಿಸ್ತಿರ್ತಾರೆ ಅವ್ರನ್ನೆಲ್ಲ ತುಂಬ ಕಾಳಜಿ ವಹಿಸಿ ಕ್ಷೇಮವಾಗಿ ನೋಡ್ಕೊಂತಾರೆ ಅನ್ನೋದಕ್ಕೆ ಇದು ಒಂದು ನನ್ನ ಅನುಭವ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.